ನಮಸ್ಕಾರ ಆತ್ಮೀಯರೆಲ್ಲರಿಗೂ ನಮ್ಮ ನಿತ್ಯ ನಿರಂತರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿಷಯ ವರಮಹಾಲಕ್ಷ್ಮಿ ವ್ರತ. ವಿಷಯ ಇಷ್ಟವಾದಲ್ಲಿ ಇತರರನ್ನೇ ಹಂಚಿಕೊಳ್ಳಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಶ್ರಾವಣ ಮಾಸ ಬಂದಿತೆಂದರೆ ಹಿಂದೂಗಳಿಗೆ ಹಬ್ಬದ ಸರಮಾಲೆಯನ್ನೇ ತರುತ್ತದೆ. ಶ್ರಾವಣ ಶುಕ್ರವಾರ ಲಕ್ಷ್ಮೀ ಹಬ್ಬ ಅಥವಾ ವರಮಹಾಲಕ್ಷ್ಮಿ ಹಬ್ಬದ ಸಂಕೇತ. ಇದಕ್ಕಾಗಿ ನಾವು ನಿಮಗೆ ಮಹಾಲಕ್ಷ್ಮಿಯ ಮಾಲಾಮಂತ್ರವನ್ನು ಹಾಕಿದ್ದೇನೆ, ಅದನ್ನು ಎಲ್ಲರೂ ಪಠಿಸಿ. ಶ್ರೀ ಮಹಾಲಕ್ಷ್ಮಿ ಸಕಲ ಸೌಭಾಗ್ಯಗಳನ್ನು, ನಮ್ಮ ಕಾಮನೆಗಳನ್ನು ಪೂರೈಸುವ ಅಧಿದೇವತೆ. ವಿಷ್ಣು, ಹರಿ, ನಾರಾಯಣ ಎಂಬ ಹೆಸರುಗಳಿಂದ ಕರೆಯಲ್ಪಡುವ ಜಗದ್ರಕ್ಷಕನ ಶಕ್ತಿ ಸ್ವರೂಪಿಣಿ, ಶುದ್ಧ ತತ್ವದ ಸಂಕೇತ, ಮಾಯಾತತ್ವದ ಸಂಕೇತವು ಶ್ರೀ ಮಹಾಲಕ್ಷ್ಮಿ ಹೌದು. ವಿದ್ಯಾಲಕ್ಷ್ಮಿಯಾಗಿ ನಮ್ಮ ಬುದ್ಧಿಯನ್ನು ಪ್ರಚೋದಿಸುತ್ತಾ ಶ್ರೀ ಮಹಾಲಕ್ಷ್ಮಿ ಧನ, ಧಾನ್ಯ, ವಿದ್ಯೆ, ಗುಣ, ಕಾಂತಿ, ವಿಶಾಲತೆ, ಪ್ರೇಮ, ವಿಶ್ವಾಸ, ಶ್ರೀಮಂತಿಕೆ, ನಮ್ಮ ಮನಸ್ಸು, ಪ್ರಾಣದ ಪ್ರತಿರೂಪ. ಹಣವಿದ್ದರೆ ಇವೆಲ್ಲವೂ ಇರುತ್ತದೆ ಅಲ್ಲವಾ? ವಿರಕ್ತರೂ ಸಹ ಹಣದ ಅವಶ್ಯಕತೆ ಇಲ್ಲದೆ ಇರಲಾರರು. ಲಕ್ಷ್ಮಿ ಕೇವಲ ಹಣದ ಸಂಕೇತವಲ್ಲ. ಅದಕ್ಕಾಗಿಯೇ ಶಂಕರರು ದೇವಿಯ ಉಪಾಸನೆಯನ್ನು ಹೇಳಿದ್ದಾರೆ. ಲಕ್ಷ್ಮೀ ಸರಸ್ವತಿಯರ ಉಪಾಸನೆ, ಶಕ್ತಿ ಸ್ವರೂಪಿಣಿಯರ ಉಪಾಸನೆ, ಅನೇಕ ಸ್ತೋತ್ರಗಳನ್ನು, ವ್ರತಗಳನ್ನು ಹೇಳಿದ್ದಾರೆ. ಸ್ಕಂದ ಪುರಾಣದಲ್ಲಿ ಈ ವ್ರತವನ್ನು ಸುಮಂಗಲಿಯರು ಮಾಡಿ ಅದರ ಸೌಭಾಗ್ಯವನ್ನು, ಮಹತ್ವವನ್ನು ಅನುಭವಿಸಿದ್ದನ್ನು ಹೇಳಿದ್ದಾರೆ. ಶ್ರಾವಣ ಮಾಸದ ಶುಕ್ರವಾರ ಈ ವ್ರತವನ್ನು ಹೆಂಗಳೆಯರು ತಮ್ಮ ತನು ಮನವನ್ನು ಶುದ್ಧಗೊಳಿಸಿಕೊಂಡು ಶುಭ್ರ ವಸ್ತ್ರವನ್ನು ಧರಿಸಿ ಶುಭ ಆಸನದಲ್ಲಿ ರಂಗವಲ್ಲಿಯನ್ನು ಹಾಕಿ ಮಂಡಲವನ್ನು ರಚಿಸಿ ಅದರ ಮೇಲೆ ಪದ್ಮಗಳನ್ನು ಬರೆದು ಕಲಶಗಳಲ್ಲಿ ಅಥವಾ ಕಲಶದಲ್ಲಿ ತಂಡುಲ ಅಥವಾ ಅಕ್ಕಿಯನ್ನು ತುಂಬಿಸಿ ಮಾವಿನ ಎಲೆ, ವಿಳ್ಳೆಯದ ಎಲೆಗಳನ್ನು ಇರಿಸಿ ಅದರ ಮಧ್ಯಭಾಗದಲ್ಲಿ ತೆಂಗಿನಕಾಯಿಯನ್ನು ಅರಿಶಿಣದಿಂದ ಅಲಂಕರಿಸಿ ಇಟ್ಟು ವಸ್ತ್ರಗಳಿಂದ ಸಿಂಗರಿಸಬೇಕು. ಹೊಸ ವಸ್ತ್ರಗಳನ್ನು ಲಕ್ಷ್ಮಿಗೆ ಇಡಬೇಕು. ವ್ರತದ ಮೊದಲಿಗೆ ಸರ್ವವಿಘ್ನ ನಿವಾರಕನಾದ ಗಣಪತಿಯನ್ನು ಪೂಜಿಸಿ ಅಥವಾ ಪ್ರಾರ್ಥಿಸಿ ವ್ರತವನ್ನು ಆರಂಭಿಸಬೇಕು. ಕಲಶದಲ್ಲಿ ಶ್ರೀ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಗೌರಿ ಹಬ್ಬದಲ್ಲಿನಂತೆಯೇ ಲಕ್ಷ್ಮೀ ದೇವಿಯ ಹೆಸರಿನಲ್ಲಿ ಆಕೆಯ ಕಲಶದ ಬಲಭಾಗದಲ್ಲಿ ರಕ್ಷಾಸೂತ್ರ ಅಥವಾ ಹೊಸ ದಾರಗಳನ್ನು ಇಟ್ಟು ಲಕ್ಷ್ಮಿಯನ್ನು ಅರ್ಚಿಸಬೇಕು. ಕಲಶಾರ್ಚನೆ, ಶಂಖಾರ್ಚನೆಗಳನ್ನು ಮಾಡಿಕೊಂಡು ದೇವಿಯನ್ನು ಆವಾಹನೆ ಮಾಡಿ ಹೂಗಳಿಂದ, ಪುಷ್ಪಗಳಿಂದ, ವಸ್ತ್ರಗಳಿಂದ ದೇವಿಯನ್ನು ಷೋಡಶೋಪಚಾರದಿಂದ ಸಂಪನ್ನಗೊಳಿಸಿ ನೈವೇದ್ಯಗಳನ್ನು ಸಮರ್ಪಿಸಬೇಕು. ನೈವೇದ್ಯದ ನಂತರ ಮಂಗಳಾರತಿ ಮಾಡಿ ಮಂಗಳಾರತಿಯನ್ನು ಭಕ್ತಿಯಿಂದ ತೆಗೆದುಕೊಂಡು ನಮಸ್ಕರಿಸಿ ಪುನಃ ಕುಳಿತು ಅರ್ಘ್ಯವನ್ನು ನೀಡುವುದನ್ನು ಮರೆಯದೆ ಇರಬಾರದು. ಮಹಾಲಕ್ಷ್ಮಿಗೆ ಅರ್ಘ್ಯವನ್ನು ನೀಡಿ ಆ ಅರ್ಘ್ಯವನ್ನು ತೀರ್ಥದಂತೆ ಕೊನೆಯಲ್ಲಿ ಸ್ವೀಕಾರ ಮಾಡಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷ ಲಭಿಸುವುದರಲ್ಲಿ ಸಂಶಯವಿಲ್ಲ. ಯಾವುದೇ ವ್ರತ ಆಚರಣೆ ಇರಲಿ, ಬಂದವರಿಗೆ ಅರಿಶಿಣ, ಕುಂಕುಮ, ಮಂಗಳ ದ್ರವ್ಯಗಳನ್ನು ನೀಡುವುದು ನಮ್ಮ ಸಂಪ್ರದಾಯದ ವಾಡಿಕೆ. ಅದರಂತೆ ಉಪಚಾರ ಮಾಡಲೇಬೇಕು. ಹಸಿದು ಬಂದವರಿಗೆ ತೃಪ್ತಿಯನ್ನು ಪಡಿಸಲೇಬೇಕು. ಕೋಸಂಬರಿ, ಪಾನಕ ಅಥವಾ ಊಟಗಳನ್ನಾದರೂ ಬಡಿಸಿ ತೃಪ್ತಿಗೊಳಿಸಬೇಕು. ಏಕೆಂದರೆ ಈ ಜೀವನದಲ್ಲಿನ ಎಲ್ಲರ ಹೋರಾಟ ಹೊಟ್ಟೆಗಾಗಿಯೇ. ಅದು ತೃಪ್ತಿ ಹೊಂದಿದರೆ ಉಳಿದ ವಿಚಾರಗಳಿಗೆ ಮನಸ್ಸು ತನಗೆ ತಾನೇ ತೆರೆದುಕೊಳ್ಳುತ್ತದೆ. ಅರ್ಘ್ಯವನ್ನು ನೀಡಿದ ನಂತರ
ದೇವಿಯ ಬಲಭಾಗದಲ್ಲಿದ್ದ ಸೂತ್ರವನ್ನು ತೆಗೆದುಕೊಂಡು ಭಕ್ತಿಯಿಂದ ಕೈಯಲ್ಲಿ ಧರಿಸಬೇಕು. ಕೈಯಲ್ಲಿ ಧರಿಸಿ ಆನಂತರ ಹಿಂದೆ ಸ್ಕ್ರೀನ್ಶಾಟ್ನಲ್ಲಿ ಬಂದಿದೆ ಆ ಮಹಾಲಕ್ಷ್ಮಿಯ ಮಾಲಾ ಮಂತ್ರವನ್ನು ಕನಿಷ್ಠ 28 ಬಾರಿ ಹೇಳಿಕೊಂಡರೆ, ಬಹಳ ಸಣ್ಣದಿದೆ, 1 ನಿಮಿಷದಲ್ಲೇ ಆಗೋಗುತ್ತೆ. 28 ಬಾರಿ ಹೇಳಿಕೊಂಡು ತಾಯಿಯ ಅನುಗ್ರಹವನ್ನು ಎಲ್ಲರೂ ಹೊಂದಿ ಎಂದು ಹೇಳುತ್ತಾ ಈ ದಿನ ಸಣ್ಣ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಈ ಸಂಚಿಕೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಹಂಚಿಕೊಳ್ಳಿ. ನಾಳೆಯ ದಿನ ಅಕ್ಷರ ಅ ಆ ಇ ಈ ರೀತಿಯಲ್ಲಿರುವ ನಾಮಗಳ ಬಗ್ಗೆ ಒಂದು ವಿಡಿಯೋವನ್ನು ಹಾಕುತ್ತೇನೆ. ಅದನ್ನು ಸಹ ಜಪಿಸಿ ಅಥವಾ ಪಠಣೆ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಹೊಂದಿರಿ. ಧನ್ಯವಾದಗಳು. ಶ್ರೀಕಂಠ.